ಶುಭೋದಯ ವಿದ್ಯಾರ್ಥಿಗಳೇ. ಇಂದು ನಾವು ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ ಹಾಗೂ ಜನಪದ ಕ್ಷೇತ್ರಗಳಿಗೆ ಅತ್ಯಮೂಲ್ಯವಾದ ಕೊಡುಗೆ ನೀಡಿದ ಪ್ರಸಿದ್ಧ ಎಸ್. ಜಯಪ್ಪಗೌಡ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನಮ್ಮ ನಾಡಿನ ಇತಿಹಾಸವನ್ನು, ಗ್ರಾಮೀಣ ಸಂಸ್ಥೆಗಳನ್ನು ಹಾಗೂ ಕಲಾಪರಂಪರೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಇವರ ಪಾತ್ರ ಅತ್ಯಂತ ದೊಡ್ಡದು. ಮೊದಲಿಗೆ ಇವರ ಪೂರ್ಣ ಹೆಸರನ್ನು ಗಮನಿಸಿ. ಮೂಡಿಗೆರೆ ಜಾಣರಗುಡೆ ಡಿ. ಎಸ್. ಜಯಪ್ಪಗೌಡ. ಇವರು ಜನಿಸಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾಣರಗುಡೆ ಎಂಬ ಸುಂದರ ಗ್ರಾಮದಲ್ಲಿ. ಇವರ ಜನನ ಕ್ರಿಸ್ತ ಶಕ 1952ರಲ್ಲಿ ಆಯಿತು. ಮಲೆನಾಡಿನ ಸೌಂದರ್ಯ ಮತ್ತು ಗ್ರಾಮೀಣ ಪರಿಸರದಲ್ಲಿ ಬೆಳೆದದ್ದೇ ಇವರಲ್ಲಿ ಸಂಶೋಧನಾತ್ಮಕ ಹಾಗೂ ಸಾಂಸ್ಕೃತಿಕ ಆಸಕ್ತಿ ಮೂಡಲು ಮೂಲ ಕಾರಣವಾಯಿತು. ಇವರ ಶೈಕ್ಷಣಿಕ ಅರ್ಹತೆ ಮತ್ತು ವೃತ್ತಿಜೀವನದ ಬಗ್ಗೆ ತಿಳಿಯುವುದಾದರೆ, ಇವರು ಬಿ.ಎ. ಬ್ಯಾಚಲರ್ ಆಫ್ ಆರ್ಟ್ಸ್ ಹಾಗೂ ಎಂ.ಎ. ಮಾಸ್ಟರ್ ಆಫ್ ಆರ್ಟ್ಸ್ ಉನ್ನತ ಪದವಿಗಳನ್ನು ಅತ್ಯುತ್ತಮವಾಗಿ ಪೂರೈಸಿದರು. ನಂತರ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ವಿವಿಧ ಮಹಾವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದರು. ಜಯಪ್ಪಗೌಡ ಅವರು ಕೇವಲ ಸಾಹಿತ್ಯ ಸೃಷ್ಟಿ ಮಾಡಲಿಲ್ಲ, ಬದಲಿಗೆ ಆಳವಾದ ಸಂಶೋಧನೆ ಮಾಡಿ ಹಲವು ವಿಚಾರಪೂರ್ಣ ಕೃತಿಗಳನ್ನು ರಚಿಸಿದರು. ಇವರ ಪ್ರಮುಖ ಕೃತಿಗಳನ್ನು ನಾವು ಒಂದೊಂದಾಗಿ ವಿಶ್ಲೇಷಿಸೋಣ. ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು. ನಮ್ಮ ಕರ್ನಾಟಕದ ಹಳ್ಳಿಗಳಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಪಂಚಾಯತಿ ವ್ಯವಸ್ಥೆ ಮತ್ತು ಗ್ರಾಮೀಣ ಆಡಳಿತ ಸಂಸ್ಥೆಗಳ ಬಗ್ಗೆ ವಿವರಣೆ ನೀಡುವ ಕೃತಿ ಇದಾಗಿದೆ. ಕರ್ನಾಟಕ ಕಲಾಪರಂಪರೆ. ನಮ್ಮ ನಾಡಿನ ವಾಸ್ತುಶಿಲ್ಪ, ಶಿಲ್ಪಕಲೆ, ಸಂಗೀತ ಮತ್ತು ನಾಟ್ಯ ಪರಂಪರೆಯ ವೈಭವವನ್ನು ಕಟ್ಟಿಕೊಡುವ ಮಹತ್ವದ ಪುಸ್ತಕ. ಮೈಸೂರು ಒಡೆಯರು. ಮೈಸೂರು ಸಂಸ್ಥಾನವನ್ನು ಆಳಿದ ಒಡೆಯರ್ ರಾಜವಂಶಸ್ಥರ ಇತಿಹಾಸ, ಅವರ ಆಡಳಿತ ವೈಖರಿ ಮತ್ತು ನಾಡಿಗೆ ನೀಡಿದ ಕೊಡುಗೆಗಳನ್ನು ಇದು ಪರಿಚಯಿಸುತ್ತದೆ. ಜನಪದ ಆಟಗಳು. ನಮ್ಮ ಗ್ರಾಮೀಣ ಭಾಗದ ಗ್ರಾಮೀಣ ಕ್ರೀಡೆಗಳು ಮತ್ತು ಜಾನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬರೆದ ವಿಶಿಷ್ಟ ಕೃತಿ. ದಿವಾನ್ ಸರ್ ಎಂ. ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು. ಆಧುನಿಕ ಮೈಸೂರಿನ ನಿರ್ಮಾತೃ ಸರ್ ಎಂ. ವಿಶ್ವೇಶ್ವರಯ್ಯನವರ ದಕ್ಷ ಆಡಳಿತ, ತಾಂತ್ರಿಕ ಸಾಧನೆಗಳು ಮತ್ತು ಯೋಜನೆಗಳ ಬಗ್ಗೆ ಬೆಳಕು ಚೆಲ್ಲುವ ಕೃತಿ. ಜಯಪ್ಪಗೌಡ ಅವರ ಅತ್ಯುತ್ತಮ ಸಾಹಿತ್ಯ ಸಂಶೋಧನೆಗೆ ಸೂಕ್ತ ಗೌರವಗಳು ಲಭಿಸಿವೆ. ಇವರು ರಚಿಸಿದ ಕರ್ನಾಟಕ ಕಲಾಪರಂಪರೆ ಎಂಬ ಶ್ರೇಷ್ಠ ಸಂಶೋಧನಾ ಕೃತಿಗೆ ಅತ್ಯುನ್ನತ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿ ಗೌರವಿಸಲಾಗಿದೆ. ಅಷ್ಟೇ ಅಲ್ಲದೆ ಇವರು ಪ್ರಸ್ತುತ ಕರ್ನಾಟಕ ಸಂಘ ದ ಸಂಶೋಧನಾ ತರಂಗ ಎಂಬ ಪ್ರತಿಷ್ಠಿತ ನಿಯತಕಾಲಿಕೆಯ ಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹೀಗೆ ಶಿಕ್ಷಕರಾಗಿ, ಸಂಶೋಧಕರಾಗಿ, ಪ್ರಬಂಧಕಾರರಾಗಿ ಹಾಗೂ ಸಂಪಾದಕರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ ಡಿ. ಎಸ್. ಜಯಪ್ಪಗೌಡ ಅವರ ಜೀವನ ಮತ್ತು ಸಾಧನೆ ನಮ್ಮೆಲ್ಲರಿಗೂ ಪ್ರೇರಣೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಡಿ. ಎಸ್. ಜಯಪ್ಪಗೌಡ ಅವರ ಜೀವನ, ಸಾಧನೆ ಮತ್ತು ಕೃತಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡೆವು ಅಲ್ವಾ? ಇವತ್ತಿನ ಕ್ಲಾಸ್ ನಿಮಗೆ ಎಷ್ಟು ಚೆನ್ನಾಗಿ ಅರ್ಥವಾಗಿದೆ ಎಂದು ತಿಳಿಯಲು ನಿಮಗೊಂದು ಸಣ್ಣ ಪ್ರಶ್ನೆ. ಡಿ. ಎಸ್. ಜಯಪ್ಪಗೌಡ ಅವರ ಯಾವ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ಉತ್ತರ ಗೊತ್ತಿದ್ದವರು ತಡಮಾಡದೆ ಈಗಲೇ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೂ ಶೇರ್ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ.